ಹಾಯ್ 5 o'clock ಹೇಳಿದ್ವಿ, ಬಟ್ ಸಮ್ ರೀಸನ್ ಅಂದ್ರೆ ಶೂಟಿಂಗ್ ಅಲ್ಲಿ ಇದ್ವಿ, ಅದರಿಂದ ಸ್ವಲ್ಪ ಪೋಸ್ಟ್ಪೋನ್ ಆಯ್ತು. ಇವಾಗ ಬಂದ್ವಿ. ಎಲ್ರಿಗೂ ಹಾಯ್. ಕಾಫಿ ಆಯ್ತಾ? ಏನ್ ವಿಶೇಷ? ಎಲ್ಲ ಹಾಯ್ ಹೇಳ್ತಾ ಇದಾರೆ. ಹಾಯ್ ಹಾಯ್ ಹಾಯ್. ನೀನು ಒಬ್ಳೆ ಇದ್ದಾಳೆ ಅಂತ ಅನ್ಕೊಂಡ್ಬಿಟ್ರ? ನಾವೆಲ್ಲರೂ ಇದೀವಿ ಹಂಗೆ. ಸೊ ನಿಮ್ಮನ್ನ ಮಾತಾಡ್ಸೋಣ ಅಂತ ಬಂದಿದೀವಿ ಇವತ್ತು. ಬರೀ ತೆರೆ ಮೇಲೆ ಕಾಣಿಸ್ಕೋತಾ ಇದ್ವಿ. ಇವತ್ತು ನೇರವಾಗಿ ನೀವು ನಮ್ಮನ್ನ ಏನಾದ್ರೂ ಕೇಳ್ಬೇಕು ಅಂತಿದ್ರೆ ಕೇಳ್ಬಹುದು. ಹಾಗಾಗಿ ಇವತ್ತು ಎಲ್ರು ಒಟ್ಟಿಗೆ ಸಿಕ್ಬಿಟ್ಟಿದೀವಿ. ಬೈಬೇಡಿ ಅಷ್ಟೇ. ಆಸ್ತಿ ಕೇಳಿದ್ರು ಬರ್ಕೊಡ್ತಾರೆ. ಶಂಕರ್ ಅವ್ರು ಕೇಳ್ತಿದ್ರೆ ಏನ್ ವಿಶೇಷ ಅಂತ. ಆಸೆ ಧಾರಾವಾಹಿ ಸಕ್ಸಸ್ಫುಲಿ ನಮ್ಮ ಧಾರಾವಾಹಿ 200 ಕಂತುಗಳನ್ನ ಪೂರೈಸಿದೆ. ಆ ಒಂದು ಸಂಭ್ರಮಾಚರಣೆ ನಿಮ್ಗೆಲ್ರೂ ಒಂದ್ಸತಿ ನೋಡಿ ಹಾಗೆ ಮಾತಾಡಿಸ್ಕೊಂಡು ಒಂದು ಏನಂತ ಇಂಟರಾಕ್ಷನ್ ಮಾಡೋಣ ಅಂತ ಬಂದಿದ್ದೀವಿ. ಅಂಡ್ ನಿಮ್ದು ಏನೇ ಡೌಟ್ಸ್ ಇದ್ರು ಅಥವಾ ಕೇಳ್ಬೇಕು ಅನ್ನೋ ಕಮೆಂಟ್ಸ್ ಇರುತ್ತಲ್ಲ ಮೈಂಡ್ ಅಲ್ಲಿ, ಕಮೆಂಟ್ಸ್ ಮುಖಾಂತರ ತಿಳಿಸಿ ಅದಕ್ಕೆ ರೆಸ್ಪಾನ್ಸ್ ಮಾಡ್ತೀವಿ. ಹೊಟ್ಟೆಯಲ್ಲಿ ಇಟ್ಕೊಂಡಿರ್ತೀರಾ ಗೊತ್ತಾ, ಇವ್ರನ್ನ ಕೇಳ್ಬೇಕು ಇದನ್ನ. ಎಸ್ಪೆಷಲಿ ನನ್ನ ಖಂಡಿತ ಬೈಬೇಕು ಅಂತ ಅನ್ಕೊಂಡಿರ್ತಾ ನೋಡಿ. ನಾನು ಕಮೆಂಟ್ ನೋಡ್ತಾ ಕೂತಿದ್ದೀನಿ. ಏನಾದ್ರು ಬೈದಿದ್ರೆ ಬೈದ್ ಬಿಡಿ, ನೋ ಪ್ರಾಬ್ಲಮ್. ಎಲ್ಲರೂ ಇಟ್ಕೊಂಡಿದೀವಿ, ಲೈವ್ ನಾವು ನೋಡ್ತಾ ಇದೀವಿ, ಹಂಗೆ ಕಮೆಂಟ್ ಓದ್ತಾ ಇರ್ತೀವಿ. ಏನಾದ್ರು ಇದ್ರೆ ಬೈಬೋದು. ದಯವಿಟ್ಟು ಫಿಲ್ಟರ್ ಹಾಕಿಪ್ಪ, ತುಂಬಾ ಒಳ್ಳೆ ಅಣ್ಣ, ಏನ್ ಬೇಕಾದ್ರೂ ಕೇಳ್ಬೋದು ಅಂತ ಪಾಪ ಮೀನಾ ಅವ್ರು ಹೇಳಿದ್ರು. ನಾನು ಆಸೆ ಧಾರಾವಾಹಿ ಅಭಿಮಾನಿಯಾಗಿ ನಂದೇ ಒಂದು ಡೌಟ್ ಇದೆ, ಅದನ್ನ ಕೇಳ್ಬಿಡ್ತೀನಿ. ಅವ್ರು ದಯವಿಟ್ಟು ಬಿಟ್ಟು ಹೇಳ್ಬೇಕು. ಅವರು ಈ ಇತ್ತೀಚೆಗೆ ತುಂಬಾ ಇಂಟೆನ್ಸಿವ್ ಆಗಿ ಈ ರೊಮ್ಯಾಂಟಿಕ್ ಸೀನ್ಗಳನ್ನ ಮಾಡ್ತಾರಲ್ಲ, ಅದ್ರ ಸ್ಫೂರ್ತಿ ಏನು ಅಂತ ನನಗೆ ತುಂಬಾ ಮೀನಾ ಮತ್ತು ಸೂರ್ಯನ ಒಂದು ಕ್ವಶನ್ ಇದೆ. ಅದಕ್ಕೆ ಏನ್ ಹೇಳ್ಬೇಕು ಅಂತ ದಯವಿಟ್ಟು ವಿವರಿಸಬೇಕು ಅಂತ ನಾನು ಕೇಳ್ಕೊತೀನಿ. ಅದು ಆಸೆ ಸೀರಿಯಲ್ ಮಾಡೋದ್ರಿಂದ ಆಸೆ ಜಾಸ್ತಿ ಆಗಿ ಸ್ಪೀಚ್ಲೆಸ್ ಆಗಿದ್ದಾರೆ ಇವಾಗ. ಅದು ಕೆಮಿಸ್ಟ್ರಿ ಹೋಗ್ತಾ ಹೋಗ್ತಾ ನನ್ ಗಂಡ ನನ್ ಹೆಂಡತಿ ಬಂದು ಅದರಿಂದ ಕೆಮಿಸ್ಟ್ರಿ ಜಾಸ್ತಿ ಬಿಲ್ಡ್ ಆಯ್ತು ಅಷ್ಟೇ. ನಿಮ್ಮ ಒಪಿನಿಯನ್? ನಮ್ಮವ್ರು ಏನ್ ಹೇಳಿದ್ರು ಅದೇ. ಇಲ್ಲ, ಬಟ್ ಥ್ಯಾಂಕ್ ಯು ಸೋ ಮಚ್. ನಿಮ್ಮೆಲ್ಲರ ಸಪೋರ್ಟ್ ಇಂದ ನಾವು ಸಕ್ಸಸ್ ಆಗಿ 200 ಎಪಿಸೋಡ್ಸ್ ನ ಮುಗಿಸಿದೀವಿ. ಇನ್ನೂ ಬೇಕಾದಷ್ಟು ಎಪಿಸೋಡ್ಸ್ ಮಾಡ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ ಸಪೋರ್ಟ್ ಹೀಗೆ ಇರಬೇಕು. ಎಲ್ಲರೂ ಕಮೆಂಟ್ ಮಾಡಿ, ನಿಮ್ಗೆ ಏನ್ ಅನ್ಸುತ್ತೋ ಹೇಳಿ. ಸಾಧ್ಯವಾದಷ್ಟು ನಾವೆಲ್ಲರೂ ರಿಪ್ಲೈ ಮಾಡ್ತೀವಿ, ಪರ್ಸನಲ್ ಆಗು ರಿಪ್ಲೈ ಮಾಡ್ತೀವಿ, ಸ್ಟಾರ್ ಸುವರ್ಣ ಪೇಜಲ್ಲೂ ರಿಪ್ಲೈ ಮಾಡ್ತೀವಿ. ಸೊ ನಿಮ್ಮ ಅನಿಸಿಕೆಗಳನ್ನ ಹೇಳಿದ್ರೆ ನಮ್ಗೆ ಇನ್ನೂ ಏನಾದ್ರೂ ಬದಲಾವಣೆ ಮಾಡ್ಕೋಬೇಕು ಅಥವಾ ಸಣ್ಣ ಪುಟ್ಟ ಚೇಂಜಸ್ ಮಾಡ್ಕೋಬೇಕು ಅಂದ್ರೆ ಖಂಡಿತ ಮಾಡ್ಕೋತೀವಿ. ನಾನು ಇನ್ನೊಂದು ವಿಷಯ ಹೇಳ್ಬೇಕು. ನಾನು ಬದಲಾದ ರೋಹಿಣಿ. ಸೊ ನೀವು ನನ್ನನ್ನ ತುಂಬಾ ಚೆನ್ನಾಗಿ ಆಕ್ಸೆಪ್ಟ್ ಮಾಡಿದೀರಾ. ನಾನು ಇಷ್ಟು ಬೇಗ ಒಂದು ಒಳ್ಳೆ ಪ್ರೀತಿ ಸಿಗುತ್ತೆ ನನಗೆ, ನನ್ನನ್ನ ರೋಹಿಣಿ ಅಂತ ಗುರ್ತಿಸ್ತೀರಾ ಅನ್ನೋದು ನಾನು ಊಹೆ ಕೂಡ ಮಾಡಿರ್ಲಿಲ್ಲ. ಆದ್ರೆ ತುಂಬಾ ಬೇಗನೆ ರೆಕಗ್ನಿಷನ್ ಸಿಕ್ಕಿದೆ. ಅಂದ್ರೆ ರೋಹಿಣಿ ಅಂತ ರೆಕಗ್ನೈಸ್ ಮಾಡಕ್ ಶುರು ಮಾಡಿದೀರಾ. ಸೊ ತುಂಬಾ 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 ಥ್ಯಾಂಕ್ಸ್. ಸಾಮಾನ್ಯವಾಗಿ ಕನ್ನಡಿಗರು ಯಾವ್ದಾದ್ರು ಒಂದು ಚಿತ್ರ ಆಗಲಿ ಅಥವಾ ಧಾರಾವಾಹಿ ಆಗಲಿ ಇದನ್ನ ಪೂರ್ಣ ಪ್ರಮಾಣದಲ್ಲಿ ಒಪ್ಕೊಂತಾರೆ ಅಂತಂದ್ರೆ ಅದರಿಂದ ಅದನ್ನ ತೆಗೆದುಹಾಕಕ್ಕೆ ಬರೋಕ್ಕಾಗದಿರೋಷ್ಟು ಅನೇಕ ಸೂಕ್ಷ್ಮವಾದ ವಿಚಾರಗಳಿರ್ತದೆ. ಅದು ಈ ಸಂಸ್ಥೆಯಲ್ಲಿ ಈ ನಮ್ಮ ಕ್ರಿಯೇಷನ್ಸ್ ಏನಿದೆ ಇದರ ಈ ಸಂಸ್ಥೆಯಲ್ಲಿ ಈ ಸೀರಿಯಲ್ ಆರಿಸ್ಕೊಂಡಾಗ ರಮೇಶ್ ಅರವಿಂದ್ ಅವರ ನೇತೃತ್ವದಲ್ಲಿ ಯಾವ ಮಾತನ್ನು ಹೇಳೋದು, ಇದು ಜನಸಾಮಾನ್ಯರ ಕತೆ, ಇದು ನಮ್ಮೆಲ್ಲರ ಪ್ರೀತಿ ಆಪ್ತ ಭಾವದ ಕತೆ ಅಂತ ಹೇಳೋಲ್ಲ. ಅದು ಈ 800 ಸಂಚಿಕೆಗಳಲ್ಲಿ ಮತ್ತೆ ಸಾಕ್ಷಿಗೊಳಿಸಿದ್ರಿಂದ, ಅದು ಎಲ್ಲರೂ ಪ್ರತಿಯೊಬ್ಬರು ಅಕ್ಸೆಪ್ಟ್ ಮಾಡ್ಕೊಂಡಿದ್ರಿಂದ ಹೆಚ್ಚು 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 ಹಳ್ಳಿಯ ಅನೇಕ ಮನೆಗಳು, ಲಕ್ಷಾಂತರ ಪ್ರೇಕ್ಷಕರು ನಾವು ಎಲ್ಲಿ ಹೋದರೂ ಬಹಳ ಪ್ರೀತಿಯಿಂದ, ಅಂದರೆ TRPಯನ್ನು ದಾಟಿದಂಥ ಜನಪ್ರಿಯತೆ ಇದು ದಿಢೀರಂತ ಗಳಿಸ್ಕೊಂಡಿದ್ದೀನಿ. ಅಂದರೆ 200 ಎಪಿಸೋಡ್ಗೆ ಇಷ್ಟೊಂದು ಜನಪ್ರಿಯತೆ ಸಿಕ್ಕಿದ್ದು, ನಾನು ಸಾವಿರಾರು ಧಾರಾವಾಹಿಗಳಲ್ಲಿ, ಸಾವಿರಾರು ಎಪಿಸೋಡ್ಗಳಲ್ಲಿ, 100 ಚಿತ್ರಗಳಲ್ಲಿ ಅಭಿನಯಿಸಿದ್ರು. ನನಗೆ ಇದು ಬಹಳ ವಿಶೇಷ ಅನ್ನಿಸ್ತು. ಇದರಲ್ಲಿ ಏನೋ ಒಳ್ಳೇದಿರಬೇಕು ಅಂತ. ಒಳ್ಳೇದು ಯಾವುದು ಅಂದರೆ ಬಹುಶಃ ಅನುಬಂಧ ಅನ್ನೋ ಒಂದು ಪ್ರೀತಿಯ ಸಂಬಂಧ ಇದೆಯಲ್ಲ, ಅಂದರೆ ತಂದೆ ಮಗನ ಸಂಬಂಧ ಮತ್ತು ಮಗಳ ಮತ್ತು ಮತ್ತೊಬ್ಬರ ಸಂಬಂಧ, ಇವೆಲ್ಲ ಚೆನ್ನಾಗಿ ಒಗ್ಗಿಕೊಂಡಿದ್ರಿಂದ ಆಮೇಲೆ ಯಾರೂ ನಿರೀಕ್ಷೆ ಮಾಡಲಾಗದ ಅಪರೂಪವಾದ ಘಟನೆಗಳು ರಪ್ 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 ಅಂತ ಆಗ್ತಾ ಇರುತ್ತೆ. ವಿಚಿತ್ರ ತಿರುವುಗಳು ಬಂದಿದೆಯಲ್ಲ, ಇದು ಆ ಕ್ಷಣಕ್ಕೆ ಜನಕ್ಕೆ ದಿಗ್ಮೂಢರನ್ನಾಗಿಸುತ್ತಲ್ಲ, ಆ ಕ್ಷಣ ನಿಮಗೆ ತುಂಬ ಪ್ರೀತಿಯಾಗಿದೆ ಅಂತ ನಮಗೆ ಗೊತ್ತು. ಅದನ್ನು ಮತ್ತೆ ಮತ್ತೆ ಜ್ಞಾಪಿಸ್ಕೊಂಡು ಹೇಳ್ತೀರಿ. ಮತ್ತು ಅಂಥ ಎಪಿಸೋಡ್ಗಳಿಗೆ ವಿಶೇಷವಾದ ಸ್ಪೆಷಲ್ TRP ಕೂಡ ಬಂದಿದೆ. ಹಾಗಾಗಿ ನವರಸಗಳೂ ತುಂಬಿದಂಥ ಸೀರಿಯಲ್ ಇದಾಗಿರೋದ್ರಿಂದ, ಅಂದರೆ ಪ್ರೀತಿ ಇದೆ, ಸಂಘರ್ಷ ಇದೆ, ಜಗಳ ಇದೆ, ಕೋಪ ಇದೆ, ಫೈಟಿಂಗ್ ಇದೆ, ಡ್ಯಾನ್ಸ್ ಇದೆ, ಹಾಡಿದೆ, ಎಷ್ಟೊಂದು ಬೇರೆ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತೀವಿ. ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ತುಂಬ ಸಂತೋಷದ್ದು ಇಲ್ಲಿ ಘಟಿಸೋದ್ರಿಂದ ಈ ಘಟಿಸೋ ಕ್ರಿಯೆ ಇದೆಯಲ್ಲ, ಇದು ಬಹಳ ದೊಡ್ಡ ಯಶಸ್ವಿಯಾಗಿದೆ. ಅದಕ್ಕೆ ಸಂಪೂರ್ಣ ಕಾರಣರು ಎಲ್ಲವನ್ನು ಬಿಟ್ಟು ಪ್ರೀತಿಯಿಂದ ಕೂತ್ಕೊಂಡು ಪ್ರತಿದಿನ 7:30 ನೀವು ನಮ್ಮ ಸೀರಿಯಲ್ ನೋಡ್ತಿರಲ್ಲ, ಅದು ನಮಗೆ ದೊಡ್ಡ ಸಂತೋಷ ಕೊಟ್ಟಿದೆ. ನಿಮಗೆ ಈ 200ನ್ನ 2000ವರೆಗೂ ತೊಗೊಂಡೋಗುವಂಥ ಶಕ್ತಿ ಇರೋದು ನಿಮಗೆ. ನೀವು ನಮಗೆ ಸಪೋರ್ಟ್ ಮಾಡಿದಷ್ಟು ನಮಗೆ ಜನ
ತುಂಬ ಪ್ರೀತಿ ಮಾಡೋಕ್ಕೊಂದು ಅವಕಾಶ ಇದೆ. ದಯವಿಟ್ಟು ನಮ್ಮ ಜೊತೆಗೆ ಯಾವಾಗಲೂ ಇರಿ. ಮತ್ತೆ 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 ರಿಪೀಟ್ ಹಾಕ್ಕೊಂಡಾರು ಇದನ್ನು ನೋಡ್ತಾ ಇರಿ ಈ ಸೀರಿಯಲ್ಗಳನ್ನ. ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ಇದ್ರ ಬಗ್ಗೆ ಹೆಚ್ಚೆಚ್ಚು ಪ್ರತಿಕ್ರಿಯಿಸಿ ಅಂತ ನಿಮ್ಮಲ್ಲಿ ಪ್ರೀತಿಯಿಂದ ಮನವಿ ಮಾಡ್ತೀನಿ. ತುಂಬಾ ಜನ ಎಲ್ರು ಹಾಯ್ ಹಾಯ್ ಅಂತ ಕಳಿಸ್ತಿದ್ದೀರಾ. ಎಲ್ರಿಗೂ ಹೆಲೋ. ಅಂಡ್ ಲಿಖಿತಾ ಅವ್ರು ಕೇಳಿದ್ದಾರೆ, ಒಂದ್ ಸ್ವಲ್ಪ ಹೊತ್ತು ಎಲ್ರದ್ದು ಕಮೆಂಟ್ಸ್ ಓದೋಣ. ಲೇಟೆಸ್ಟ್ ಕಮೆಂಟ್ ಇದೆ ಇಲ್ಲಿ. ಇದು ಮತ್ತೆ ನೀವು ಯಾಕೆ ತುಂಬಾ ಜಗಳ ಆಡ್ತೀರಾ ಅಂತ, ನೀವು ಒಂದ್ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಂತೆ. ಅವ್ರ ಹತ್ರ ಏನಂತಾರೆ ಹೊಡಿಬೇಕಂತೆ. ಸ್ಟ್ರಾಂಗ್ ಆಗಿದ್ದು ನೀವು ಎದುರಿಸಿ ನಿಲ್ಬೇಕು, ಅವ್ರಿಗೆ ಮಕ್ಕೂಗಿಬೇಕು ಅಂತ ಯಾರೋ ಕಮೆಂಟ್ ಹೊಡಿತವ್ರೆ. ಯಾವ್ದೇ ಸಂಸಾರದಲ್ಲಿ ಒಬ್ರು ಮಾತಾಡ್ತಾರೆ ಅಂತ ಹೇಳಿದ್ರೆ ನಾವು ಅದೇ ತರ ಆರ್ಗ್ಯೂ ಮಾಡ್ತಿದ್ರೆ ಜಗಳ ಇನ್ನೂ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಯಾರೋ ಒಬ್ರು ನಿನ್ನ ರಿಯಲ್ ಹೆಸರು ಏನು ಅಂತ ಕೇಳಿದ್ದಾರೆ, ತುಂಬಾ ಜನ ಕೇಳಿದ್ದಾರೆ. ಸೂರ್ಯನ್. ನನ್ನ ಹೆಸರು ನಿನಾದ್ ಹರಿತ್ಸಾ. ನಿನಾದ್ ನನ್ನ ನಿಜವಾದ ಹೆಸರು. ಥ್ಯಾಂಕ್ ಯು ಸೋ ಮಚ್ ಲಿಖಿತಾ ಅವರೇ. ಮತ್ತು ನಾವು ಯಶಸ್ಸಿನ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರ್ತೀವಲ್ಲ, ಇದು ಒಬ್ಬರು ಇದನ್ನ ದೀರ್ಘವಾಗಿ ಈ ಥರದ್ದೊಂದು ಪ್ರಾಜೆಕ್ಟ್ ಇಲ್ಲಿ ಆದರೆ ಚೆನ್ನಾಗಾಗುತ್ತೆ ಅಂತ ಯಶಸ್ ಕಂಡಂಥ, ಆ ಯಶಸ್ಸನ್ನು ನಿರೀಕ್ಷೆ ಮಾಡಿದಂಥ, ಅವತ್ತು ಅಪೇಕ್ಷೆ ಮಾಡಿದಂಥ ರಮೇಶ್ ಅರವಿಂದ್ ಅವರಾಗಲಿ ಅಥವಾ ಜೋಶಿ ಅವರಾಗಲಿ, ಮತ್ತು ಇಡೀ ಇದೊಂದು ದೊಡ್ಡ ಸಕ್ಸಸ್ಗೆ ನಿಜವಾಗ್ಲೂ ಕಾರಣ ಡೈರೆಕ್ಟರ್ ಪ್ರತಿ ಪಾತ್ರಗಳನ್ನ ಉಸಿರಾಡ್ತಾರೆ. ಅದನ್ನು ನಾವು ಇಲ್ಲಿ ಡೈರೆಕ್ಟ್ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ಆ ವೈನ್ ಶಕ್ತಿ ನೋಡಿ, ಅವ್ರ ಪವರ್ ನೋಡಿ ನಾವು ಬೆಚ್ಚ ಬಿದ್ದಿದ್ವಿ ಅಷ್ಟೇ. ಏನು ಪವರ್ ಇವ್ರದ್ದು, ಇದೆಂಥ ಶಕ್ತಿ ಅಂತ. ಆ ಶಕ್ತಿನ ಅವರು ಪ್ರವಹಿಸ್ತಾರೆ. ಎಲ್ಲ ಪಾತ್ರಗಳು ಎನರ್ಜೆಟಿಕ್ ಆಗಿ ಬಹಳ ಬಹಳ ಭಾವಪೂರ್ಣವಾಗಿ ಒಂದು ಆ್ಯಕ್ಟ್ ಮಾಡ್ತಾರೆ ಅಂತಂದರೆ ಅದಕ್ಕೆ ನಿಜವಾಗ್ಲೂ ಡೈರೆಕ್ಟರ್ ಪ್ರಮುಖವಾದ ಕಾರಣ. ಮತ್ತು ಅವ್ರ ಜೊತೆ ಶಂಕರ್ ಅಂತ ಒಬ್ಬ ಅಸೋಸಿಯೇಟ್ ಇದ್ದಾನೆ, ಅವನ ಕಾರಣ, ಮತ್ತು ಕಿಟ್ಟಿ ಕೌಶಿಕ್ ಕಾರಣ, ಅವ್ರ ಜೊತೆ ಇರುವಂಥ ಇದುವರೆಗೂ ಬಂದಿರೋ ಎಲ್ಲ ಸಂಚಿಕೆಯ ಕ್ಯಾಮ್ರಾಮನ್ಗಳ ಕಾರಣ, ಲೈಟ್ ಬಾಯ್ಗಳ ಕಾರಣ, ನಮಗೆ ಟೀ ಕಾಫಿ ಕೊಡೋ ಇವ್ರ ಕಾರಣ. ಈ ಒಟ್ಟು ಟೀಮಲ್ಲಿ ಇವರೆಲ್ಲ ನಮ್ಮ ಜೊತೆ ನಿಂತ್ಕೊಂಡಿದ್ದರಿಂದ ಇವತ್ತು ಸೀರಿಯಲ್ ಇಷ್ಟು ಚೆನ್ನಾಗಿದೆ. ಒಬ್ಬ ಎಡಿಟರು ಮತ್ತು ನಮ್ಮ ಶಕ್ತಿನ ತುಂಬುವಂಥ ಅನೇಕ ಬೇರೆ ಬಣ್ಣಗಳನ್ನು ತುಂಬ್ತಾರೆ, ನಮಗೆ ಮ್ಯೂಸಿಕ್ ಹಾಕ್ತಾರೆ, ಮತ್ತು ನಮ್ಗೆ ಶೇಡ್ಸ್ಗಳೆಲ್ಲ ಕೊಡ್ತಾರೆ. ಇನ್ನಷ್ಟು ಚೆನ್ನಾಗಿ ನಾವು ಭಾಳ ಚಂದವಾಗಿ ಕಾಣೋದಕ್ಕೆ ಬೇಕಾದ ಎಲ್ಲ ವ್ಯವಸ್ಥೆನೂ ಮಾಡಿಕೊಡ್ತಾರಲ್ಲ, ಅವರಷ್ಟು ಜನ ಇಡೀ ಟೀಮು ಈ ಸಕ್ಸಸ್ ಕಾರಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಅಂಡ್ ಎಲ್ರು ಆಸೆ ಸೀರಿಯಲ್ ತುಂಬಾ ಚೆನ್ನಾಗಿ ಬರ್ತಿದೆ ಅಂತ ತುಂಬಾ ನಿಮ್ ಟೈಮ್ ನ ಕೊಟ್ಟು ನಮ್ಮ ಸೀರಿಯಲ್ಗೆ ಕಮೆಂಟ್ ಮಾಡ್ತಾ ಇದ್ದೀರಾ. ಇಲ್ಲೂ ಅಷ್ಟೇ ಲೈವ್ ಅಲ್ಲಿ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇದ್ದೀರಾ. ಲವ್ ಯು ಟೀಮ್ ಅಂತ ಕೇಳಿದ್ರೆ ಲವ್ ಯು ಟು. ಅಂಡ್ ಎಲ್ರು ಹಾಯ್ ಅಂತ ಕಳಿಸಿದ್ದಾರೆ. ಎಲ್ರಿಗೂ ಹೆಲೋ. ತುಂಬಾ ಖುಷಿ ಆಗ್ತಿದೆ, ಎಲ್ರು ಕಮೆಂಟ್ ಮಾಡ್ತಿದ್ದೀರಾ ಅಂಡ್ ಮೆಸೇಜ್ ಹಾಕಿ. ರೋಹಿಣಿ, ನಿಮ್ಮ ರಿಯಲ್ ನೇಮ್ ಎಂತ ಅಕ್ಕ? ಅಮೃತ ರಾಮಮೂರ್ತಿ ನಾನು. ಸೊ ಇನ್ನೊಬ್ರು ಯಾರೋ ಕೇಳಿದ್ದಾರೆ, ನೀವ್ ಯಾಕೆ ಯಾವಾಗ್ಲೂ ಸುಳ್ಳು ಹೇಳ್ತೀರಾ ಅಂತ. ಅದನ್ನ ನಾನು ಈಗಲೇ ಹೇಳ್ಬಿಟ್ರೆ ಮಜಾ ಇರಲ್ಲ. ನೀವು ಸೀರಿಯಲ್ ನೋಡ್ಬೇಕು. ನನ್ನ ಕೆಲವೊಂದು ಅನಿವಾರ್ಯತೆಗೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ. ಆ ಅನಿವಾರ್ಯತೆ ಏನು ಅಂತ ನೀವು ಸೀರಿಯಲ್ ನೋಡ್ತಾ ಹೋದ್ರೆ ನಿಮಗೆ ಗೊತ್ತಾಗುತ್ತೆ. ನಾವು ಉತ್ಪ್ರೇಕ್ಷೆ ಮಾಡ್ತಾ ಇಲ್ಲ. ಈ ಮುಂದಿನ ದಿನಗಳಲ್ಲಿ ಪ್ರತಿ ಎಪಿಸೋಡ್ ಅಲ್ಲೂ ತಿರುವುಗಳಿದೆ, ಸಿಕ್ಕಾಪಟ್ಟೆ ಹೊಳವುಗಳಿದೆ, ಕ್ಷಣಗಳಿದೆ, ಪಟ್ ಅಂತ ಏನೇನೋ ಆಕ್ಸಿಡೆಂಟ್ಗಳೆಲ್ಲ ಆಗ್ತವೆ. ಅದು ನಿಮ್ಗೆ ತುಂಬಾ ಸಂತೋಷ ಕೊಡುತ್ತೆ. ಮತ್ತು ಎಲ್ಲರ ಮನಲ್ಲೂ ನಡೆಯುವಂಥದ್ದು ಇದು. ನಿಮ್ಮೆಲ್ಲರ ಮನೆಗಳಲ್ಲಿ ಈ ಥರದ್ದು ಬೇರೆ ಬೇರೆ ಪ್ರಸಂಗಗಳಲ್ಲೂ ಯಾರೋ ಒಬ್ಬ ಉಡಾಫೆ ಮಗ ಇರ್ತಾನೆ, ಇನ್ನೂ ಒಬ್ಬ ಕುಡ್ಕೊಂಬರೋನು ಚೇಷ್ಟೆ ಮಾಡೋನು ಒಬ್ಬ ಮಗ ಇರ್ತಾನೆ, ಇನ್ಯಾರೋ ಗೊತ್ತಿಲ್ಲದೆ ಮದುವೆ, ಹಿಂಗೇನೇನೇನೋ ಆಗ್ಬಿಡ್ತದೆ. ಈ ಎಲ್ಲ ಘಟನೆಗಳಿಗೆ ಆ ಮನೆ ಕುಟುಂಬ ಸಾಕ್ಷಿ ಆಗುತ್ತಲ್ಲ. ಹಾಗೆ ಇದನ್ನು ಭಾಳ ಅರ್ಥ ಮಾಡಿಕೊಂಡೇ ಒಬ್ಬ ನಿರ್ಮಾಪಕ ಆಗಲಿ, ನಿರ್ದೇಶಕ ಆಗಲಿ, ಕಥೆಗಾರ ಆಗಲಿ ಬರೆದಿರ್ತಾನೆ. ಸಂಭಾಷಣೆಗಳಲ್ಲಿ ಅದಕ್ಕೋಸ್ಕರ ಅವರೆಲ್ಲ ಸಂತೋಷ ಪಟ್ಕೊಂಡೇ ಮಾಡೋಕ್ಕಾಗುತ್ತೆ. ಇದು ಪಟ್ಟಂತರಲ್ಲ ಬೆಳಗ್ಗೆ ಏನೋ ಆಗ್ಬಿಡುತ್ತೆ, ನೀವು ಊಹಿಸ್ಬಿಡ್ತೀವಿ. ನೀವು ಊಹಿಸೋಕ್ಕಾಗದಿರುವಂಥ ಅನೇಕ ಘಟನೆಗಳು ಖಂಡಿತವಾಗ್ಲೂ ಇದೆ. ನೀವು ನೋಡಲೇಬೇಕಪ್ಪ ಸೀರಿಯಲ್. ಇಲ್ಲಿ ವಿಶ್ವಾಸ್ ಅವರು ಕೇಳ್ತಾ ಇದ್ದಾರೆ, ಸರ್ ನೀವು ನಾನು ನಿಮ್ಮ ಥರ ಆ್ಯಕ್ಟರ್ ಆಗಬೇಕು ಅಂತಂದರೆ ಯಾವ ಆ್ಯಕ್ಟಿಂಗ್ ಕ್ಲಾಸಿಗೆ ಸೇರ್ಕೋಬೇಕು ಅಂತ ಕೇಳ್ತಾ ಇದ್ದಾರೆ. ನಿಮಗೆ ಸಾಧ್ಯವಾದರೆ, ನಿಮಗೆ ಅವಕಾಶ ಸಿಕ್ಕರೆ ದಯವಿಟ್ಟು ನಟನಾ ರಂಗಶಾಲೆಗೆ ನೀವು ಸೇರಿಕೊಳ್ಳಿ. ನೀವು ಒಬ್ಬ ಪರಿಪೂರ್ಣ ಕಲಾವಿದನಾಗಿ ನೀವು ಹೊರಬರಬಹುದು ಅಲ್ಲಿಂದ. ಅಲ್ಲಿ ಲಿಮಿಟೆಡ್ ಸೀಟ್ಸ್ ಇರುತ್ತೆ. ಹೌದು, ಎಲ್ರಿಗೂ ಅವಕಾಶ ಸಿಗೋದಿಲ್ಲ. ಕಲಿಬೇಕು ಅಂತಲೇ ಇದ್ದರೆ ಅದು ಕಲಿತಾನೇ ಇರುತ್ತೆ. ಅದು ಕಲಿತಾನೇ ಹೋಗ್ಬೋದು. ಕಲಿಯೋದೊಂದು ಪ್ರೋಸೆಸ್ ಅದು. ಬಟ್ ಕೆಲಸ ಮಾಡೋಕ್ಕೆ ಶುರು ಬರಬೇಕು, ಇಂಡಸ್ಟ್ರಿಗೆ ಬರಬೇಕು, ನಮ್ಮ ಸೆಟ್ಗಳು ಬರಬೇಕು, ಎಕ್ಸ್ಪ್ಲೋರ್ ಮಾಡಬೇಕು. ಒಂದ್ಸತಿ ನಾವು ಕೆಲಸ ಮಾಡೋಕ್ಕೆ ಶುರು ಮಾಡಿದ್ರೆ ನಾವು ಕಲಿಯೋಕ್ಕೆ ಶುರು ಮಾಡ್ತೀವಿ. ಹಂಗೆ ನೋಡೋಕೆ ಹೋದರೆ ಎಲ್ಲರೂ ಇಲ್ಲಿರೋರು ಎಲ್ಲರೂ ಪ್ರತಿನಿತ್ಯ ಕಲಿತಾನೆ ಇರ್ತೀವಿ. ನಮಗೆ ಇದೇ ಒಂಥರ ಇನ್ಸ್ಟಿಟ್ಯೂಟ್ ಆಗ್ಬಿಟ್ಟಿದೆ. ಸರ್ ಜೊತೆ ದಿನ ಇರ್ತೀವಿ. ಪ್ರತಿಯೊಂದು ದಿನಾನು ನಮ್ಗೆ ಏನೋ ಒಂದು ಹೊಸತನ ಹೇಳ್ಕೊಡ್ತಾನೆ ಇರ್ತಾರೆ ಸರ್. ವಿ ಆರ್ ಆಲ್ ಫಾರ್ಚುನೇಟ್ ಟು ವರ್ಕ್ ವಿತ್ ನಮ್ಮ ನಾನು ಅವ್ರು ಅಂತ ಇದ್ದಾರೆ, ಸುಮ್ಮನೆ ಸ್ವಲ್ಪ ಒಂಚೂರು ಸೀನಿಯರ್ 4 ಪಿಕ್ಚರ್ ಮಾಡಿ ಅಂತ ಸೀರಿಯಲ್ ಮಾಡಿ ಅಂತ. ಆದ್ರೆ ನಾನು ಇವರಿಂದ ಎಳೆ ತಲೆಮಾರಿನಿಂದ ಸಿಕ್ಕಾಪಟ್ಟೆ ಕಲಿತೀನಿ. ಅವ್ರ ಎನರ್ಜಿ ಮತ್ತು ಸಹಜವಾಗಿ ಆ್ಯಕ್ಟಿಂಗ್ ಮಾಡೋದು, ಮತ್ತು ಅವರು ಮಾಧ್ಯಮಕ್ಕೆ ಸ್ಪಂದಿಸೋ ರೀತಿ, ಅಂದರೆ ಕ್ಯಾಮ್ರಾ ಎಲ್ಲಿಟ್ರೆ, ಯಾವ ಇದರಲ್ಲಿದ್ರೆ, ಎಷ್ಟು ಲೆನ್ಸಲ್ಲಿಗೆ ಅಡ್ಜಸ್ಟ್ ಮಾಡಬೇಕು, ಯಾವ ಪ್ರಮಾಣದಲ್ಲಿ ಮಾಡಬೇಕು, ಮತ್ತು ಯಾವ ಥರ ಡ್ರೆಸ್ ಹಾಕೊಂಡು ನಾವು ಚೆನ್ನಾಗಿ ಕಾಣಿಸ್ತೀವಿ, ಇದೆಲ್ಲ ಚೆನ್ನಾಗಿ ಗೊತ್ತಿದೆ. ಆಮೇಲೆ ಅವರು ವೆಲ್ ಪ್ರಿಪೇರ್ ಆಗೇ ಬಂದಿದ್ದಾರೆ. ಎಷ್ಟು ಚೆನ್ನಾಗಿ ಎಕ್ವಿಪ್ ಆಗಿದ್ದಾರೆ ಅಂತಂದರೆ, ಈಗಾಗಲೇ ನಟರುಗಳು
ಅವನು ಅದ್ಭುತವಾಗಿ ಒಬ್ಬ ಡ್ಯಾನ್ಸ್ ಮಾಡ್ತಾನೆ, ಅವನು ಬೇರೆ ಬೇರೆ ಭಾಷೆಯಲ್ಲೂ ಮಾಡ್ತಾನೆ. ದೊಡ್ಡ ಮಗ ಇವನು, ಎರಡನೇ ಮಗ ಸೂರ್ಯ, ಅವ್ನು ಹಾಡೋದು ಕೇಳ್ಬೇಕು, ನೀವು ಕೇಳ್ಬೇಕು. ಒಂದು ಹಾಡು ಹೇಳ್ತಾನೆ, ಚೆನ್ನಾಗಿ ಹೇಳ್ಬಿಟ್ರೆ ನಾನು ಭಯ ಆಗುತ್ತೆ. ದಿನ ಬಂದು ಡೈಲಾಗ್ ನೋಡ್ಕೊಂಡು ಡೈಲಾಗ್ ಹೇಳೋರು ನಾವು. ಯಾವುದೋ ಇಷ್ಟ ಸಾರಿ, ದಯವಿಟ್ಟು ಕ್ಷಮಿಸಿ. ಯಾವ್ದು ಹೇಳಿ, ಯಾವ್ದು ಹೇಳಿ, ಯಾವ ಹಾಡು ಹೇಳಿ, ಯಾವ ಹಾಡು ಹೇಳಿ, ಯಾವ ಹಾಡು ಹೇಳ್ಬೇಕಂತ ನಿಮ್ಗೆ ಇಷ್ಟ ಇದೆ ಅದನ್ನ ಕಮೆಂಟ್ ಮಾಡಿ. ಜಪಾನಿ ನ್ಯಾಷನಲ್ ಅಂತ ಅಂದ್ರೆ ಕನ್ನಡದ ಯಾವ್ದಾದ್ರು ಒಂದು ಹಾಡನ್ನ ಸಜೆಸ್ಟ್ ಮಾಡಿ, ಅವರು ಹಾಡ್ತಾರೆ. ಅಲ್ಲಿವರೆಗೂ ನಿಮ್ಮ ಪ್ರಶ್ನೆಗಳಿಗೆ ನಾವು ಉತ್ತರ ಕೊಡ್ತೀವಿ. ರವಿಗೂ ಸುಮಾರು ಜನ ಹಾಯ್ ಹೇಳಿದ್ದಾರೆ. ರವಿ ಇವತ್ತು ಬಂದಿಲ್ಲ, ಬಟ್ ಮುಂದಿನ ಎಪಿಸೋಡ್ಸ್ ಅಲ್ಲಿ ರವಿದು ಶ್ರುತಿದು ತುಂಬಾ ಕಥೆಗಳಿದೆ, ಸೊ ಅದನ್ನು ಮಿಸ್ ಮಾಡದೆ ನೋಡಿ. ಸಂಗೀತ್ ಅವರು ಮನೋಜ್ ಅವರು ಯಾಕೆ ಅಷ್ಟೊಂದು ಪೆದ್ದು ಅಂತ ಕೇಳ್ತಿದ್ದಾರೆ. ಅಯ್ಯೋ, ನಾನು ಇದಕ್ಕೆ ಉತ್ತರ ಹೇಳ್ತೀನಿ. ಅವನು ಕ್ಯಾರೆಕ್ಟರ್ ಅಲ್ಲಿ ಮಾತ್ರ ಪೆದ್ದು, ಆದ್ರೆ ನಮ್ ಟೀಮ್ ಅಲ್ಲೇ ತುಂಬಾ ಬುದ್ಧಿವಂತ ಅಂದ್ರೆ ಇವನೇ ಮನೋಜ್. ಟ್ಯಾಲೆಂಟೆಡ್ ಮತ್ತು ರಸಿಕ. ಯಾಕೆ ರಸಿಕ ಅಂತ ಹೇಳ್ತಿದಾರೆ ಗೊತ್ತಾ? 3 ಜನ ಒಂದೇ ಹೆಸರಿನ 3 ಜನ ರೋಹಿಣಿನ ಮೇಂಟೈನ್ ಮಾಡ್ತಾ ಇದೀನಿ ಅಂತ. ಪ್ರತಿ ಸರಿ ನಂದೀಶ್ಗೆ ಪ್ರತಿ ಸರಿ ರೇಗಿಸ್ತಾ ಇರ್ತೀವಿ, ಏನ್ ನಂದೀಶ್ ನಿಮ್ದು ಬಂಪರ್ ನಿಮ್ದು ಅಂತ. ಒಂದೇ ಕದ ಮೂರ್ ಜನ ಬಂದು ಹೋಗಿದ್ದಾರೆ. ಸಚ್ ಎ ಲಕ್ಕಿ ಗೈ ಅಂಡ್ ಬುದ್ಧಿವಂತ. ಅವನಿಗೆ ಗೊತ್ತು ಅವ್ನ ಕ್ಯಾರೆಕ್ಟರ್ ಪೆದ್ದುವಾಗಿ ಮಾಡದೆ ನಮಗೆ ನಗು ಬರುತ್ತೆ. ಸಮ್ಟೈಮ್ಸ್ ಇಲ್ಲಿ ಸೆಟ್ಟಲ್ ನಗ್ತಿರ್ತೀವಿ. ಹೆಂಗೆ ನೀವು ಇಷ್ಟು ಸಹಜವಾಗಿ ಏನು ಗೊತ್ತಿಲ್ಲ ಅನ್ನೋ ತರ ಆಕ್ಟ್ ಮಾಡ್ತೀರಾ ಅಂತ. ಬಟ್ ಇದು ಲಾಸ್ಟ್ ಇವಳು ಫಿಕ್ಸ್ ಗ್ಯಾರಂಟಿ. ರೋಹಿಣಿ ನಿಮ್ ಪ್ರಶ್ನೆ, ನೀವ್ ಯಾಕೆ ಪೆದ್ದು? ಪೆದ್ದು ಅಲ್ಲ, ನಾನು ಆಕ್ಚುಲಿ ನಿಮ್ ಅನ್ಕೊಂಡಿದ್ದಾರೆ ಮನೆಯವ್ರು ಪೆದ್ದು ಅಂತ. ರಿಯಲ್ ಪಿಕ್ಚರ್ ಮುಂದೆ ಗೊತ್ತಾಗುತ್ತೆ, ನಿಮಗೆ ಗೊತ್ತಾಗುತ್ತೆ. ಪೆದ್ದ ಅಲ್ಲ, ಸೋಂಬೇರಿ ಅಷ್ಟೇ. ಅಷ್ಟೇ ಅಷ್ಟೇ. ಎಲ್ಲ ಬುದ್ಧಿ ಇದೆ, ಈಸಿಯಾಗಿ ಬಂದ್ಬಿಡ್ಲಿ ಅಂತ ಜ್ಞಾನ ಎಲ್ಲ ಇದೆ, ಎಲ್ಲ ಗೊತ್ತು. ಆದ್ರೆ ತುಂಬಾ ಅತ್ಯಂತ ಸೋಂಬೇರಿ. ಎಷ್ಟಾಗತ್ತೋ ಅಷ್ಟು ಕಮ್ಮಿ ಎಫರ್ಟ್ ಹಾಕಿ ಎಲ್ಲ ಕೆಲಸನ ಮಾಡ್ಕೊಂಡ್ಬಿಡೋಣ. ಜಾಸ್ತಿ ಡಿಗ್ರಿಗಳು ತಗೊಂಡ್ಬಿಟ್ಟಿದಾರಲ್ಲ, ತುಂಬಾ ಓದ್ಕೊಂಡು ಫಸ್ಟ್ ಬೆಂಚರ್ ಹಿಂಗೆ ಇರ್ತಾರೆ. ಹೌದು, ಕೆಲಸ ಮಾಡಲ್ಲ, ದುಡ್ಡು ಬರ್ಬೇಕು. ಯಾಕೋ ಇಂದು ಅಂತ ಹಾಕಿದ್ದಾರೆ. ಸೂಪರ್, ಥ್ಯಾಂಕ್ ಯು. ನನ್ನ ಫೇವರೇಟ್ ಸಾಂಗ್ ಅನಿಸುತ್ತಿದೆ ಯಾಕೋ ಎಂದು ನೀನೇ ನನ್ನವಳೆಂದು, ಮಾಯದ ಲೋಕದಿಂದ ನನಗಾಗೆ ಬಂದವಳೆಂದು, ಆಹಾ ಎಂಥ ಮಧುರ ಯಾತನೆ. ಹಿಂದೆ ಹೋದ್ರೆ ಆಮೇಲೆ ಎದೆ ಮೇಲೆ ಕಾಯಿಟ್ಬಿಡ್ತಾಳೆ, ಬೇಡ. ಕೊಲ್ಲು ಹುಡುಗೆ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಥ್ಯಾಂಕ್ ಯು, ಥ್ಯಾಂಕ್ ಯು. ಅವರ ಹಾಡಿಗೆ ಸುಮಾರು ಜನ ಪ್ರತಿಕ್ರಿಯೆ ಕಂಠಕ್ಕೆ. ಆದ್ರೆ ಇವಾಗ ಸೂರ್ಯ ತುಂಬಾ ರಾಂಗ್ ಆಗ್ಬಿಟ್ಟಿದ್ದಾನೆ. ಇರ್ಬೋರವ್ರ ಎಲ್ಲ ಕತ್ತಿನ ಪಟ್ಟಿ ಡಿಚ್ಚಿ ಕೊಡ್ತಾ ಇರ್ತಾನೆ, ಅದಕ್ಕೆ ವಾಯ್ಸ್ ಹಾಳಾಗೋಗ್ಬಿಟ್ಟಿದೆ. ಎಲ್ಲರ ಹತ್ರ ಕಿರ್ಚಿ ದಯವಿಟ್ಟು ಕ್ಷಮೆ ಇರಲಿ. ಹಾಯ್ ಸೂರ್ಯ, ಹೌಸ್ ಯೋರ್ ವೈಫ್ ರಮ್ಯಾಸ್ ಹೆಲ್ಪ್. ದಿವ್ಯಾ ಅಂತ ಒಬ್ರು ನರ್ಸ್ ಮೆಸೇಜ್ ಹಾಕಿದ್ದಾರೆ. ರೀಸೆಂಟ್ಲಿ ಹುಷಾರಿರ್ಲಿಲ್ಲ ಅಂತ. ಹೌದೌದು, ನಮಸ್ತೆ. ಅವಳು ಯೋಚನೆ ಮಾಡು, ಅವರೇ ಟ್ರೀಟ್ಮೆಂಟ್ ಕೊಡು. ತುಂಬಾ ಚೆನ್ನಾಗಿದ್ದಾಳೆ ಸಿಸ್ಟರ್, ಥ್ಯಾಂಕ್ ಯು. ಇಲ್ಲ, ತುಂಬಾ ಜನಕ್ಕೆ ರಿಪ್ಲೈ ಮಾಡಕ್ ಆಗ್ತಿಲ್ಲ, ಹಾಗಂತ ಬೇಜಾರ್ ಮಾಡ್ಕೋಬೇಡಿ. ಎಲ್ರು ಓದ್ತಾ ಇದೀವಿ, ಅಪ್ರಿಶಿಯೇಟ್ ಮಾಡ್ತಿದೀವಿ ನಿಜವಾಗ್ಲೂ. ಸೂಪರ್ ಜೋಡಿ ಅಂತ, ಸೂಪರ್ ಜೋಡಿ, ವಾಯ್ಸ್ ಸೂಪರ್ ಅಂತ ಹಾಕಿದ್ದಾರೆ. ಶಾಂತಿ ಅವರೇ, ಸಿಂಧು ಅವ್ರು ಕೇಳ್ತಿದ್ರೆ, ಶಾಂತಿ ಅವರೇ ಯಾಕ್ರಿ ಸೂರ್ಯ ಅವ್ರನ್ನ ಇಷ್ಟು ದ್ವೇಷ ಮಾಡ್ತೀರಾ ಹೇಳಿ ಅಂತ. ಅದಕ್ಕೆ ಕಥೆ ಇದೆ, ಈಗಲೇ ಓಪನ್ ಮಾಡಕ್ ನಾನೆಲ್ಲ ಈಗಲೇ ಹೇಳ್ಬಿಟ್ರೆ 200 ಎಪಿಸೋಡ್ಗೆ ಹೇಳಕ್ಕಾಗಲ್ಲ. 1000 ಎಪಿಸೋಡ್ ವರೆಗೂ ಕಾದ್ರೆ ಅದ್ರೊಳಗೆ ಖಂಡಿತವಾಗ್ಲೂ ಹೇಳ್ತೀನಿ ಯಾಕೆ ದ್ವೇಷ ಮಾಡ್ತೀನಿ ಅಂತ. ಆಕ್ಚುಲಿ ಏನ್ ಗೊತ್ತಾ, ನಮ್ಗಳಿಗೆ ಗೊತ್ತಿಲ್ಲ ಇನ್ನು, ಅಂದ್ರೆ ರೋಹಿಣಿ ಗೊತ್ತಿಲ್ಲ ಇನ್ನು. ರೋಹಿಣಿ ಗೊತ್ತಿಲ್ಲ, ಗುರು ನಾನು ನಮಗ್ ಗೊತ್ತಿದೆ, ಹೇಳೋ ಆಗಿಲ್ಲ. ಎಲ್ಲ ಹೇಳ್ಬಿಟ್ರೆ ಸೀರಿಯಲ್ ನೋಡ್ತೀರಾ ನೀವು. ಏನೋ ಒಂದು ಸ್ಟ್ರಾಂಗ್ ರೀಸನ್ ಇದೆ, ಅದಕ್ಕೆ ಈ ಸೂರ್ಯ ಇವ್ರನ್ನ ಅಮ್ಮ ಅಂತ ಕೂಡ ಕರೆಯೋದಿಲ್ಲ. ಸಕ್ಕರೆ 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 ಅಂತ ಅನ್ಕೊಂಡು ಕರ್ಕೊಂಡಿರ್ತಾನೆ. ಆದ್ರೆ ನಾವಿಬ್ರು ಹಂಗಲ್ಲ, ಹೆಂಗೆ ನಾನು
ನಾವಿಬ್ರೆ ಆಕ್ಚುಲಿ ತುಂಬಾ ಕ್ಲೋಸ್ ಆಗಿರ್ತೀವಿ ಬಟ್ ಕ್ಯಾರೆಕ್ಟರ್ ಇನ್ನೊಂದು ಆಸೆ ಸೀರಿಯಲ್ ಅಲ್ಲಿ ಇನ್ನೊಂದು ಮೇಜರ್ ಟ್ವಿಸ್ಟ್ ಇದೆ. ಈ ವೀಕ್ ಬರುತ್ತೆ, ನೆಕ್ಸ್ಟ್ ವೀಕ್ ಕಂಟಿನ್ಯೂ ಆಗುತ್ತೆ, ನೋಡಿ ಮಿಸ್ ಮಾಡಬೇಡಿ. ತುಂಬಾ ಒಳ್ಳೆ ಟ್ವಿಸ್ಟ್ ನೋಡಿ, ಫಸ್ಟ್ ನೋಡಿ ನಿಮ್ ಫೇವ್ರೆಟ್ ಸೀರಿಯಲ್ ಅಂತ ಮೆಸೇಜ್ ಮಾಡಿದ. ಇನ್ಫ್ಯಾಕ್ಟ್ ಪರ್ಸನಲ್ ಆಗಿ ಕೂಡ ಸುಮಾರು ಜನಕ್ಕೆ ಇನ್ಸ್ಟಾಗ್ರಾಮ್ ಅಲ್ಲಿ ಮೆಸೇಜ್ ಮಾಡ್ತೀರಾ. ಅದ್ ನೋಡೋಕೆ ತುಂಬಾ ಸಂತೋಷ ಆಗುತ್ತೆ. ನಿಮ್ಮೆಲ್ಲರ ಫೇವ್ರೆಟ್ ಸೀರಿಯಲ್ ಆಸೆ ಧಾರಾವಾಹಿ ಆಗಿದೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟೆಲ್ಲ ಸಪೋರ್ಟ್ ಮಾಡ್ತೀರ ನೋಡಿ. ಎಲ್ಲ ರಿಪ್ಲೈ ನೋಡ್ತಾ ಇದೀವಿ, ರಿಪ್ಲೈ ಮಾಡ್ಲಿಲ್ಲ ಅಂತ ಬೇಜಾರ್ ಮಾಡ್ಕೋಬೇಡಿ, ಎಲ್ಲರೂ ಓದ್ತಾ ಇದೀವಿ. ಎಲ್ಲರೂ ಮೆಸೇಜ್ ನೋಡ್ತಿದೀವಿ. ಅಕಸ್ಮಾತ್ ಯಾರ್ದಾದ್ರೂ ಕಮೆಂಟ್ ಮಿಸ್ ಮಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಹಾಗೆ ನಿಮಗೆ ನಿಜವಾಗ್ಲೂ ನಮ್ಮ ಸೀರಿಯಲ್ ಇಷ್ಟ ಆಗಿದೆ ಅಂತಂದ್ರೆ ಅದನ್ನ ದಯವಿಟ್ಟು ಮನಸ್ಸಲ್ಲಿ ಇಟ್ಕೊಳಕ್ ಹೋಗ್ಬೇಡಿ. ಹೆಂಗಾದ್ರೂ ಮಾಡಿ ಇಲ್ಲಿ ಕಮೆಂಟ್ ಹಾಕಿ, ಅಥವಾ ನಮ್ಮ ಪ್ರೊಫೈಲ್ಗೆ ಬಂದು ಸುವರ್ಣ ಪೇಜಲ್ಲಿ ಎಲ್ಲಾದ್ರೂ ಒಂದು ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿದ್ರೆ ನಿಜವಾಗ್ಲೂ ನನ್ನ ಮನವಿ ಏನು ಅಂತಂದ್ರೆ ಅವನ ಮಾತಿನ ಎಕ್ಸ್ಟೆನ್ಷನ್ ನಿಮ್ಗೆ ಸೀರಿಯಲ್ ತುಂಬಾ ಇಷ್ಟ ಆಗಿದೆ ಅಂದ್ರೆ ಮಾರನೇ ದಿವಸದಿಂದ ಇನ್ನೊಂದು 4 ಜನಕ್ಕೆ ನೋಡಿ 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 ಅಂತ ಪ್ರಚೋದಿಸಿ, ಇನ್ನೊಂದು 4 ಜನ ಟಿವಿನಲ್ಲಿ ಅದನ್ನ ನೋಡ್ಲಿ ಅಂತ ನಮ್ಮ ಆಸೆ. ಹೆಚ್ಚು ಜನ ಇದನ್ನ ನೋಡಕ್ ಶುರು ಮಾಡಿದಷ್ಟು ಇನ್ನೊಂದಷ್ಟು ದೀರ್ಘಕಾಲ ಸಸ್ಟೈನ್ ಮಾಡಕ್ಕಾಗುತ್ತೆ ನಮಗೆ. ಆಮೇಲೆ ಅದು ತುಂಬಾ ಮುಖ್ಯ. ಸೀರಿಯಲ್ನ ಹೆಚ್ಚೆಚ್ಚು ನೋಡೋದ್ರ ಮೂಲಕ ಕನ್ನಡವನ್ನಾಗ್ಲಿ ಅಥವಾ ಅದಕ್ಕೆ ಸಂಬಂಧಿಸಿದಂಥ ಅನೇಕ ಬೇರೆ 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 ಮೌಲ್ಯಗಳನ್ನಾಗಲಿ ಮತ್ತು ಒಳ್ಳೊಳ್ಳೆ ಸಂದೇಶಗಳನ್ನಾಗಲಿ ಗ್ರಹಿಸೋದಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ಜಗಳ, ಹೋರಾಟ, ಕಮರ್ಷಿಯಲ್ ವ್ಯಾಲ್ಯೂ ಜೊತೆಗೆ ಬಹಳ ಪ್ರೀತಿಯಿಂದ ಆಪ್ತದಿಂದ ಒಂದು ಕುಟುಂಬ ಹೇಗಿರಬೇಕು ಅಂತ ಹೇಳೋ ಪ್ರಯತ್ನ ಮಾಡ್ತಾ ಇರ್ತೀವಿ. ಅದಕ್ಕಾಗಿ ನೋಡಿ ಅಂತ ಹೇಳ್ತೀನಿ ನಾನು. ಥ್ಯಾಂಕ್ ಯು. ಇನ್ನೊಂದು ವಿಷಯನ ಇಲ್ಲಿ ಟಚ್ ಮಾಡಲೇಬೇಕು. ಕಿರಣ್ ಕುಮಾರ್ ಅವರು ಒಂದು ಮೆಸೇಜ್ ಹಾಕಿದ್ದಾರೆ. ನಾನು ನಿಮ್ಮನ್ನ ನೋಡೋದಕ್ಕೆ ಚಿತ್ರದುರ್ಗದಿಂದ ನಂಜನಗೂಡಿಗೆ ಬಂದಿದ್ದೆ. ಯಾಕಂದರೆ ನಾವು ನಂಜನಗೂಡಲ್ಲಿ ಒಂದು ಸುವರ್ಣೋತ್ಸವ ಕಾರ್ಯಕ್ರಮನ ಇಟ್ಕೊಂಡಿದ್ವಿ. ಅಲ್ಲಿ ನಮ್ಮ ಇಡೀ ತಂಡ ಸೇರಿದ್ವಿ. ಆವಾಗ ಬಂದಿದ್ದೆ, ನೀವು ಒಂದು ಕೂಡ ಸೆಲ್ಫಿ ಕೊಟ್ಟಿಲ್ಲ ನಮಗೆ ಅಂತ ಹೇಳಿದ್ದಾರೆ. ಮೊದಲನೇದಾಗಿ ಕಿರಣ್ ಕುಮಾರ್ ಅವರೇ, ವಿ ಆರ್ ರಿಯಲಿ ವೆರಿ ವೆರಿ ಸಾರಿ. ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿದ್ರೆ ಅಲ್ಲಿ ಎಷ್ಟು ಜನ ಕ್ರೌಡ್ ಇದ್ರು ಅವತ್ತು. ಒಂದು ಸುಮಾರು ಒಂದು 4,000 ಹತ್ತಿರ ಇದ್ರು ಕ್ರೌಡ್. ಅಷ್ಟು ಜನಕ್ಕೆ ನಾವು ಅಲ್ಲಿ ಸಿಂಗಲ್ ಹ್ಯಾಂಡೆಡ್ ಅಟೆಂಡ್ ಮಾಡೋದು ನಿಜವಾಗ್ಲೂ ತುಂಬಾ ಕಷ್ಟ ಆಗುತ್ತೆ. ಇಟ್ ಇಸ್ ನಾಟ್ ಈಸಿ. ಬಟ್ ನಮ್ಮ ಹತ್ರ ಅಷ್ಟೊಂದು ಸಮಯ ಇದ್ದಿದ್ರೆ ಖಂಡಿತ ಎಲ್ಲರೂ ನಿಂತು ನಿಮ್ ಜೊತೆ ಇರ್ತಾ ಇದ್ವಿ. ನಾವು ಅಲ್ಲಿಂದ ಹೊರಟಾಗ್ಲೇ ಆಲ್ಮೋಸ್ಟ್ 10-10:30 ಆಗಿತ್ತು. ಮಾರ್ನಿಂಗ್ ಶೂಟಿಂಗ್ ಕೂಡ ಇತ್ತು. ಅದರಿಂದ ನಮಗೆ ನಾವು ಹೊರಲೇಬೇಕಾಗಿತ್ತು ಅವತ್ತು. ಟೈಮ್ ಸ್ಪೆಂಡ್ ಮಾಡದೆ ನಿಮಗೆ ಸೆಲ್ಫಿ ಕೊಡಕ್ಕಾಗದೆ ಒಂದು 2 ನಿಮಿಷ ಬರ್ತೀವಿ, ನಿಮ್ಮೂರಿಗೆ ಬರ್ತೀವಿ ಅಥವಾ ಇನ್ನೊಂದು ವಿಷಯ ಏನು ಅಂತಂದ್ರೆ, ನಿಮ್ಗೆ ಅಲ್ಲಿ ಬಹಳ ಸಂತೋಷಕ್ಕೆ ಹಿಂಗ್ ಕಾಣಿಸ್ಕೊತಾ ಇರ್ತಾರೆ. ಆದ್ರೆ ಅದರಿಂದ ಎಷ್ಟೊಂದು ತಾಪತ್ರೆ ಇರುತ್ತೆ ಅಂತಂದ್ರೆ, ಒಬ್ಬರ ಕೈಗೆ ಸಿಕ್ಕರೆ ಇನ್ನೊಬ್ಬರ ಕೈಗೆ ಸಿಗಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸ್ತಾ ಇರ್ತದೆ. ಅದೇ ಥರ ಶೂಟಿಂಗಲ್ಲೂ ಪ್ರತಿಯೊಬ್ಬರಿಗೂ 100 ಸಾವಿರಾರು ಲಕ್ಷಾಂತರ ತಾಪತ್ರೆಗಳು ಎಲ್ಲ ಇರ್ತದೆ. ಇವರೆಲ್ಲ ಅವ್ರವ್ರ ಮನೆಯಲ್ಲಿ ಅಡುಗೆ ಮಾಡಿಟ್ಟು ಮಕ್ಕಳನ್ನೆಲ್ಲ ಕಳಿಸಿ ಸ್ಕೂಲು ಕಾಲೇಜಿಗೆ ಕಳಿಸಿ ಪ್ರತಿಯೊಂದು ಸೆಟ್ ಮಾಡಿ ಇಲ್ಲಿ ವಾಪಸ್ ಬರಬೇಕು. ಹೆಣ್ಮಕ್ಳು ಶೂಟಿಂಗ್ ಮಾಡೋದಂತೂ ತುಂಬ ಕಷ್ಟದ ಕೆಲಸ ಕಡೆ. ಸಿಕ್ಕಾಪಟ್ಟೆ ತಾಪತ್ರೆ ಇರುತ್ತೆ. ಅನೇಕ ತಾಪತ್ರೆಗಳ ನಡುವೆ ಅವ್ರಿಗೆ ಏನೇನೋ ಸಂಕಟಗಳ ನಡುವೆ ಇವರೆಲ್ಲರೂ ಕೆಲಸ ಮಾಡ್ತಾ ಇರ್ತಾರೆ. ಅದು ಪಟ್ಟಂತ ತಕ್ಷಣನೇ ಆಗೋದಿಲ್ಲ. ಹಾಗಾಗಿ ಏನಮ್ಮ ನೆಕ್ಸ್ಟ್ ಕ್ವಶನ್. ಹಾಗಾಗಿ ರಿಯಲಿ ವೆರಿ ಸಾರಿ ವಿಜಯಲಕ್ಷ್ಮಿ. ಹೌದು, ವೆರಿ ಸಾರಿ ವಿಜಯಲಕ್ಷ್ಮಿ. ಶಾಂತಿ ಮೇಡಮ್, ನಿಮ್ಮ ಪಾತ್ರ ನನಗೆ ತುಂಬಾ ಇಷ್ಟ. ವಿಜಯಲಕ್ಷ್ಮಿ ಅವರು ಹೇಳ್ತಾ ಇದಾರೆ ಇಷ್ಟ ಆಯ್ತು. ಹಾಗೆ ಮಂಡ್ಯ ಸರ್ ಮತ್ತೆ ನಿಮ್ಮ ನಡುವಿನ ಬಾಂಡಿಂಗ್ ಮಾತ್ರ ಸೂಪರ್ ಅಂತ ಹೇಳ್ತಾರೆ. ಅಯ್ಯೋ, ಇನ್ನು ಮುಂದೆ ನೋಡಿ ರೊಮ್ಯಾಂಟಿಕ್ ಸೀನ್. ಇಲ್ಲ, ನಂಗೆ ಅದೇ ಹೇಳಕ್ ಕೊಟ್ಟಿದ್ದೆ ನಾನು. ಇದು ಅದೇ ಹೊರಗಡೆ ಏನೋ ಜಗಳ, ತಾಪತ್ರೆಯ ಸಂಕಟ ಇರುತ್ತೆ, ಅದನ್ನೆಲ್ಲ ಮರೆತು ಎಲ್ಲರೂ ಅವ್ರವ್ರ ಏನೇನೋ ಗೋಳುಗಳನ್ನೆಲ್ಲ ಮರೆತು ಇಲ್ಲಿ ಕಷ್ಟಪಟ್ಟು ಆಕ್ಟ್ ಮಾಡ್ತಾ ಇರ್ತಾರೆ. ಅದಕ್ಕೆ ನೀವು ನಮ್ಮನ್ನು ಪ್ರೀತಿ ಮಾಡಲೇಬೇಕು. ಯಾಕೆಂದ್ರೆ 100 ತಾಪತ್ರೆಗಳನ್ನ, ಸಂಕಟಗಳನ್ನ, ಗೋಳುಗಳನ್ನೆಲ್ಲ ಮರೆಸಿ ನಿಮ್ಮನ್ನು ಎಂಟರ್ಟೈನ್ ಮಾಡೋಕ್ಕೆ ಹಗಲು ರಾತ್ರಿ ನಿಂತ್ಕೊಂಡಿರ್ತಾರಲ್ಲ, ಅವ್ರಿಗೆ ಸಣ್ಣ ಪುಟ್ಟು ಮಾರ್ಜಿನ್ ನೀವು ಕೊಡಬೇಕು. ಆ ಥರದ್ದೊಂದೆಲ್ಲ ಮಿಸ್ ಆಗಿಬಿಡುತ್ತೆ ಅಷ್ಟೇ. ಅಂದರೆ ಸೈನ್ ಹಾಕೋಕ್ಕಾಗಲ್ಲ, ನಿಮ್ಮ ಜೊತೆ ಫೋಟೋ ತೆಗೆಸ್ಕೊಳ್ಳೋಕ್ಕಾಗಲ್ಲ ಅಂತ ಮುಂದೆ ಸಲ ತೆಗೆಸ್ಕೊಳ್ಳಿ. ಯಾವ ಥರ ಒಂದು ಸೆಟ್ಗೆ ಬಂದ್ಬಿಡಿ, ಎಲ್ಲ ಫ್ರೀ ಆಗಿದ್ದಾಗ ಫೋಟೋ ತೆಗಿಬೋದು. ಆಮೇಲೆ ನಿಮ್ಮೂರು ಕರೆಸ್ಕೊಳ್ಳಿ, ಅಲ್ಲೇ ಬಂದು ನಿಮ್ಮ ಬಿಜಾಪುರದಲ್ಲೇನೆ ಅದ್ಭುತವಾದ ಇನ್ನೊಂದು ಸುವರ್ಣೋತ್ಸವದಲ್ಲಿ ನಾವು ಭಾಗವಹಿಸೋಣ ಅಂತೆ. ಚಿತ್ರದುರ್ಗನ ಯಾವ ಊರ್ಗ ಎಲ್ಲಿ ಇಡೀ ಕರ್ನಾಟಕ ಎಲ್ಲೇ ಕರೆದ್ರು ನಮ್ಮ ಟೈಮ್ ಬಿಡ್ಬಿಟ್ಟು ನೋಡ್ಕೊಂಡು ಖಂಡಿತ ಬರ್ತೀವಿ. ನೀವು ನಮ್ಮನ್ನ ಕರೆಸ್ಕೊಳ್ಳೋದು ಶೋ ಎಷ್ಟು ಜಾಸ್ತಿ ನಮ್ದು ಆಗ್ತಾ ಇದೆ ಸಂಚಿಕೆ ಅನ್ನೋದ್ರ ಮೇಲೆ ನಿರ್ಧಾರ ಆಗಿರುತ್ತೆ. ಟೀಮ್ ಮಾತ್ರ ಬಹಳ ಗಟ್ಟಿಯಾದ ಟೀಮ್. ಇಷ್ಟು ವರ್ಷದಲ್ಲಿ ನಾನು ನೋಡಿದ್ದೀನಲ್ಲ, ನಮ್ಮ ಟೀಮ್ ಬಗ್ಗೆ ಬಹಳ ಹೆಮ್ಮೆ ಇದೆ. ಪ್ರತಿಯೊಬ್ಬ ನಟನು ಮನಸ್ಸಿಟ್ಟು ಆತ್ಮದಿಂದ ಆಕ್ಟ್ ಮಾಡ್ತಾನೆ, ಆತ್ಮದಿಂದ ಆಕ್ಟ್ ಮಾಡ್ತಾನೆ, ಪ್ರೀತಿಯಿಂದ ಆಕ್ಟ್ ಮಾಡ್ತಾನೆ, ಕರೆಕ್ಟ್ ಟೈಮಿಗೆ ಬರ್ತಾನೆ, ಶ್ರದ್ಧೆಯಿಂದ ಕೆಲಸ ಮಾಡ್ತಾರೆ ಮತ್ತು ಎಲ್ಲರೂ ಎಲ್ಲವನ್ನೂ ಪ್ರೀತಿ ಮಾಡ್ತಾರೆ. ಎಲ್ಲರೂ ಎಲ್ಲ ಕೆಲಸವನ್ನು ಪ್ರೀತಿ ಮಾಡ್ತಾರೆ. ಒಬ್ಬರಿಗೆ ಇನ್ನೊಬ್ಬರು ಕಲಾವಿದರ ಬಗ್ಗೆ ಇರೋ ಗೌರವನೇ ಇದಕ್ಕೊಂದು ದೊಡ್ಡ ಸಾಕ್ಷಿ. ಅದರಿಂದ ಈ ಸೀರಿಯಲ್ ಚೆನ್ನಾಗಿರೋದು. ಅದು ಮಿಸ್ ಮಾಡೋ ದಿನ ಅಲ್ಲಿ ಎಮೋಷನ್ಸ್ ಹೋಗುತ್ತೆ ಅಂತ. ಡೈಲಿ ಲೈಫಲ್ಲೂ ಕೂಡ ಎಮೋಷನ್ಸ್ ಚೆನ್ನಾಗಿರೋದ್ರಿಂದ ನಾವೆಲ್ಲ ಒಂದು ಕುಟುಂಬದ ತರ ಇದೀವಿ. ಅಂದ್ರೆ ಸರ್ ಏನ್ ಹೇಳಕ್ ಪ್ರಯತ್ನ ಪಡ್ತಾ ಇದಾರೆ ಅಂದ್ರೆ, ಆನ್ ಸ್ಕ್ರೀನ್ ಕೆಮಿಸ್ಟ್ರಿ ಇದ್ರೆ ಆಫ್ ಸ್ಕ್ರೀನ್ ಏನಿರಲ್ಲ ಅಂತ ಅರ್ಥ. ಅದೇ ಹೇಳ್ತಾ ಇದಾರೆ. ಎಲ್ರು
ಈ ತರ ಬಾಂಧವ್ಯದಿಂದ ಹಿಂಗೆ ಚೆನ್ನಾಗಿ ಕೂತಿರ್ತಾರೆ. ಅದೇನ್ ಹೇಳಕ್ ಬಂದೆ ನಾನು. ಆದ್ರೆ ಇದು ರೊಮ್ಯಾಂಟಿಕ್ ಸೀನಿಗೆ ಸಂಬಂಧಿಸಿದ್ದಲ್ಲ, ಅದೊಂದು ಮಾತ್ರ ಬೇರೆ, ಸ್ವಲ್ಪ ಗೊತ್ತಿರ್ಲಿ. ಇದು ಯಾಕೆ ಶಾಂತಿ ಅವರು ಮನೋಜ್ನ ಅಷ್ಟಿಷ್ಟ ಪಡ್ತೀರಾ ಅಂತ? ಸಪೋರ್ಟ್ ಮಾಡ್ತಾರೆ ಅಂತ. ದ್ವೇಷ ಮಾಡೋದಿಲ್ಲ, ಅವ್ರು ಇಷ್ಟಪಡ್ತಾರೆ ಅಂತ ಕೇಳ್ತಾರೆ. ಯಾಕೆ ಕಾಲ್ ಮೀ ಕಿಂಗ್ ಟಿಪ್ಪು 18 ಅಂತ ಅವ್ರು ಕೇಳ್ತಾರದು ಈ ಪ್ರಶ್ನೆನ. ಉತ್ತರ ಕೊಡಿ ಯಾಕೆ ಯಾಕೆ ಸೂರ್ಯನ್ ಯಾಕೆ ದ್ವೇಷ ಮಾಡ್ತೀರಾ, ಮನೋಜನ್ ಯಾಕೆ ಇಷ್ಟಪಡ್ತೀರಾ ದ್ವೇಷ ಮಾಡಲ್ಲ? ಇದೆರಡು ಒಂದೇ ತರದ ಕ್ವಶನ್ ಆಯ್ತಲ್ಲ ಇದು. ಕರೆಕ್ಟ್. ಅದಕ್ಕೆ ನನಗೆ ಗೊತ್ತು ಕತೆ, ನನಗೆ ಗೊತ್ತು ಏನು ಅಂತಂದ್ರೆ ನೀವು ಮುಂದಿನ ಸಂಚಿಕೆಗಳನ್ನ ನೋಡಿ. ಏನ್ ಸರ್ ಆಕ್ಚುಲಿ ಕೆಲವೊಂದ್ ಮನೆಗಳಲ್ಲಿ ಹಂಗೆ ಇರ್ತಾರೆ, ಏನೋ ಮಕ್ಳು 3 ಜನ ಇದ್ರೂನು ಯಾವ್ದಾದ್ರು ಒಂದ್ ಮಗು ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಪ್ರೀತಿ ಇರುತ್ತೆ. ಅದು ಏನೇ ಮಾಡಿದ್ರು, ಎಸ್ಪೆಷಲಿ ಮೊದಲನೇ ಮಗು ಮೇಲೆ ಸ್ವಲ್ಪ ಜಾಸ್ತಿ, ಮೊದಲನೇ ಮತ್ತು ಕೊನೆ ಮಗು ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇರುತ್ತೆ. ನಡುವಲ್ಲಿರೋರ್ಗೆ ಸ್ವಲ್ಪ ಕಡಿಮೆ, ಯಾಕಂದ್ರೆ ನಾನು ನಡು ಮಗುನೇ, ಹಂಗೆ ಅನುಭವದಿಂದ ಹೇಳ್ತಾ ಇರೋದು. ಮಲತಾಯಿ ಧೋರಣೆ ಅಂತ ಕನ್ನಡದಲ್ಲಿ ಒಂದು ಪದ ಇದೆ. ಹಂಗೆ ಬಲತಾಯಿ ಧೋರಣೆ, ಎಡತಾಯಿ ಧೋರಣೆ, ಹಿಂಬದಿ ಧೋರಣೆ, ಕೆಳತಾಯಿ ಧೋರಣೆ, ಏನೋ ಬೇರೆ ಬೇರೆ ಧೋರಣೆಗಳೆಲ್ಲ ಇರ್ತವೆ. ಇದಕ್ಕೆಲ್ಲ ಆನ್ಸರ್ ಸಿಗುತ್ತೆ, ನೀವು ತಪ್ಪದೆ ನೋಡ್ತಾನೆ ಇರ್ಬೇಕು. ಇನ್ನೊಂದು ವಿಷಯ, ಇವರಿಬ್ರು ಬಾಂಧವ್ಯದ ಬಗ್ಗೆ ನೀವು ಹೇಳಿದ್ರಿ. ಇನ್ನು ಫ್ಯೂಚರ್ ಎಪಿಸೋಡ್ಸ್ ಅಲ್ಲಿ ಶಾಂತಿ ಅವರ ಇನ್ನೊಂದು ಮುಖ ನೋಡ್ತೀರಾ. ಸೊ ಅದನ್ನ ನೋಡ್ಬೇಕು ಅಂತಂದ್ರೆ ನೋಡಿ. ಶಾಂತಿ ಅವ್ರ ಬಗ್ಗೆನೇ ಇನ್ನೊಂದು ಮೆಸೇಜ್ ಹಾಕಿದ್ದಾರೆ. ರಮ್ಯಾ _5_9_ ಅವರು ಹೇಳ್ತಿದ್ದಾರೆ, ಶಾಂತಿ ಅವರೇ ನೀವು ಸೂಪರ್ ವಿಲನ್, ಕರೆಕ್ಟ್ ಆಗಿ ಸೂಟ್ ಆಗಿದ್ದೀರಾ ಈ ಪಾತ್ರಕ್ಕೆ. ನೋಡಿದ್ರ ಗೊತ್ತಾಯ್ತಾ, ಅವರು ನಿಜವಾದ ಗೊತ್ತಾಯ್ತಾ? ಫುಲ್ ಕ್ಯಾರೆಕ್ಟರ್ ಹಂಗೆ ಇನ್ವಾಲ್ವ್ ಆಗ್ಬಿಡ್ತೀರಾ ನೀವು. ನೀವ್ ಎಲ್ಲೋದ್ರೂ ಸಖತ್ ಆಕ್ಟಿಂಗ್ ಮಾಡ್ತಾ ಇದೀರಾ. ಐ ಲವ್ ಯುವರ್ ಆಕ್ಟಿಂಗ್ ಮೇಡಮ್ ಅಂತ. ಥ್ಯಾಂಕ್ ಯು ಸೋ ಮಚ್. ಇಲ್ಲ, ನಾ ಅದೇ ಹೇಳ್ತಿದ್ದೀನಲ್ಲ, ಈ ಪಾತ್ರ ನಾನು ಮೊದಲು ಮಾಡ್ಬೇಕಾದ್ರೆ ಅನ್ಕೊಳ್ಳಿಲ್ಲ ಹಿಂಗೆಲ್ಲ ಇಷ್ಟು ರೀಚ್ ಆಗುತ್ತೆ, ಜನ ಬೈದ್ರುನು ಅಥವಾ ಅವರಷ್ಟು ಪ್ರೀತಿ ಮಾಡ್ತಾರೆ ಅಂತ. ಬಟ್ ತುಂಬಾನೇ ಪ್ರೀತಿ ಮಾಡ್ತಿದ್ದಾರೆ. ಓಕೆ, ಇರ್ಬೋದು ಈ ತರ ಅಂತ. ಆಲ್ ಕ್ರೆಡಿಟ್ಸ್ ಟು ನಮ್ ಡೈರೆಕ್ಟರ್. ಆಲ್ರೆಡಿ ರಮೇಶ್ ಸರ್ ಹೇಳ್ದಂಗೆ ತಮ್ಮನ್ನ ಅವರು ಅರ್ಥ ಮಾಡಿಸಿ ಅವ್ರಿಗೆ ಹೆಂಗ್ ಬೇಕೋ ಅದನ್ನ ಕರೆಕ್ಟ್ ಆಗಿ ನಮ್ಗೆ ಹೇಳ್ಕೊಟ್ಟು ಅದೇ ತರ ಮಾಡ್ತಾರೆ. ಸೊ ಥ್ಯಾಂಕ್ಸ್ ಟು ಮುಸ್ಸಂಜೆ ಮಹೇಶ್ ಸರ್, ಅವ್ರು ಹೇಳ್ಕೊಟ್ಟಂಗೆ ಮಾಡಿದೀನಿ ಕರೆಕ್ಟ್ ಆಗಿ ಅಂತ. ಮುಂದಿನ ಕ್ವಶನ್, ಇಟ್ಸ್ ಮೀ _ ಗೌಡ ಅಂತವ್ರು ಹೇಳ್ತಿದ್ದಾರೆ, ಅಣ್ಣ ಅಂದ್ರೆ ಇವರು ಅಣ್ಣ ಮೀನಾ ಅಕ್ಕ ಜೊತೆ ಡ್ಯಾನ್ಸ್ ಮಾಡ್ಬೇಕಂತೆ ಪ್ಲೀಸ್ ಅಂತೆ. ಅಣ್ಣ ಅಂದ್ರೆ ಅಲ್ಲ ಇರಿ, ನಾನು ಮೀನಾ ಯಾವಾಗ್ಲೂ ಸೀರಿಯಲ್ ಅಲ್ಲಿ ಎಲ್ಲಾದ್ರೂ ಫಂಕ್ಷನ್ ಅಲ್ಲಿ ಡ್ಯಾನ್ಸ್ ಮಾಡೋದು ನೋಡ್ತಾನೆ ಇರ್ತೀರಾ, ಇವ್ರಿಬ್ರು ಮಾಡೋದು ನೋಡ್ತೀರಾ? ಅಲ್ಲ ನಾನು ಹೇಳಕ್ ಕೇಳಿ, ಇಲ್ಲಿ ಮದ್ವೆ ರಿಸೆಪ್ಷನ್ ಮಾತ್ರ ಮಾಡ್ಕೊಂಡು ಮದ್ವೆ ಓಡಾಬಿಟ್ಟ ಮನೋಜ. ಇವಾಗಾದ್ರೂ ಅವ್ರಿಬ್ರು ರೊಮ್ಯಾನ್ಸ್ ನೀವು ನೋಡಿ ಒಂದ್ ಸ್ವಲ್ಪ ಚೆನ್ನಾಗಿರುತ್ತೆ. ಚೆನ್ನಾಗಿರುತ್ತೆ ಅವರು ರೋಹಿಣಿ ಜೊತೆ ಡ್ಯಾನ್ಸ್ ಮಾಡಬೇಕು. ಖಂಡಿತ ಮಾಡ್ತೀನಿ, 100% ಮಾಡ್ತೀನಿ. ಓಕೆ 200 ಎಪಿಸೋಡ್ ಟೈಮ್ ಆಯ್ತು. 200 ಎಪಿಸೋಡ್ ಕಂಪ್ಲೀಟ್ ಆಗಿದೆ. ಸೊ ಆ ಖುಷಿಗೆ ಆ ಸೆಲೆಬ್ರೇಟ್ ಮಾಡೋದಕ್ಕೆ ಈಗ ಕೇಕ್ ಕಟ್ ಮಾಡಿಸಿದೀವಿ. ಲೆಟ್ಸ್ ಗೋ ಬನ್ನಿ ಕೇಕ್ ತಿನ್ನೋಣ. ಆಕ್ಚುಲಿ ಬಿಟ್ಟು ಹೋಗೋಕೆ ಮನಸ್ಸಿಲ್ಲ. ಕೇಕ್ ಬನ್ನಿ ಕೇಕ್ ತೋರಿಸ್ತೀನಿ ಬನ್ನಿ ಇಲ್ಲಿ. ಸರ್, ನಮ್ಮ ನಿರ್ದೇಶಕರು ಮತ್ತು ನಿರ್ಮಾಪಕರು ಎಲ್ಲ ಬರಬೇಕು ಅಂತ ಜನ ಆಸೆ ಪಡ್ತಾ ಇದ್ದಾರೆ ಲೈವ್ ಅಲ್ಲಿ. ದಯವಿಟ್ಟು ಬನ್ನಿ ಆಸೆ. ಪ್ಲೀಸ್ ಬನ್ನಿ, ಎಲ್ಲ 200 ಎಪಿಸೋಡ್. ಬನ್ನಿ ಸರ್, ಬನ್ನಿ ಪ್ಲೀಸ್. ಬ್ಯೂಟಿಫುಲ್. ಕೆಲವೇ ಕ್ಷಣಗಳಲ್ಲಿ ನಮ್ಮ ಇಡೀ ತಂಡ ಬರ್ತಾ ಇದ್ದಾರೆ, ಎಲ್ಲರೂ ಬರ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಬರಬೇಕು. ನಮ್ಮ ಆಸೆ ಧಾರಾವಾಹಿಯ ಅತಿ ದೊಡ್ಡ ಪಿಲ್ಲರ್ಗಳು ಇವರಿಬ್ರು. ಸರ್ ನಮ್ಮ ಆಸೆ ಧಾರಾವಾಹಿಯ ದೊಡ್ಡ ಪಿಲ್ಲರ್ಸ್ ಅಂತಾನೆ ಹೇಳ್ಬೋದು. ನಮ್ಮ ಡೈರೆಕ್ಟರ್ ಮುಸ್ಸಂಜೆ ಮಹೇಶ್ ಸರ್, ರೈಟರ್ ಶ್ರೀಕಾಂತ್ ಸರ್. ಬನ್ನಿ ಸರ್. ಕ್ಯಾಮರಾಮನ್ ಕರೀರಿ ಸರ್, ಪ್ಲೀಸ್ ಸರ್, ಬಂದೇ ಬರೋದು ಸರ್, ಪ್ಲೀಸ್, ಬೇಕೇ ಬೇಕು. ಬನ್ನಿ ನನ್ನ ಸೈಡ್ ಅಲ್ಲಿ ಬನ್ನಿ ರವಿ ಸರ್. ಖುಷಿ ಆಗ್ತದೆ. ಮೊಟ್ಟ ಮೊದಲನೇ ಬಾರಿಗೆ ಇಡೀ ತಂಡ ಹೋಗಿ ಎಲ್ಲ ಲೈಟ್ ಆಫೀಸರ್ ಸೆಟ್ ಅವರು ಬಸವ ಡೈರೆಕ್ಟರ್ ಬನ್ನಿಪ್ಪ ಪ್ಲೀಸ್.
ಬನ್ನಿ. ಓ ಶಶಿ ಆಸೆ ನನಗೆ ಆಸೆ ಅದನೀಗ ನಾ ಹೇಳಲೇ 200,000 ಆಗ್ಬೇಕು ಅನ್ನೋದೇ ನನ್ನ ಆಸೆ. ಬನ್ನಿ ಡೈರೆಕ್ಟರ್ ಸರ್ ಬನ್ನಿ ಸರ್. ಇಬ್ರು ಬನ್ನಿಪ್ಪ ಬನ್ನಿ ಬನ್ನಿ. ಫಸ್ಟ್ ಬಸ್ಸೊಂದು ತಿನ್ಸಿ. ಅದು ಏನಕ್ಕೆ ಅಂತ ಗೊತ್ತು ದೇಹಮ್ಮಂಗೆ. ಸೂರ್ಯ ಮಹೇಶ್ ಬರೀ ಕನ್ನಮ್ಮ ಬನ್ನಿ. ಮೂಲ ಕಾರಣಕರ್ತರು ಇವರೇ. ನಮ್ಮ ಸ್ಟೋರಿ ರೈಟರ್, ಡೈಲಾಗ್ ರೈಟರ್. ಮನೆ ಅವನ ಹೇಳ್ಕೊಳ್ಳಿ. ನಮ್ಮ ಹಳ್ಳಿ ಅಕ್ಕಿ ಇಲ್ಲಿ ಎಡಿಟರ್ ಇಲ್ಲಿ ಎಲ್ಲಿ ಬಂದ ಬನ್ನಿ ಸರ್. ಸರ್ ಇಂಪಾರ್ಟೆಂಟ್ ಬಸವ ಸರ್ ಇದು ಅನ್ನ ತರ ಹಿಂಗ್ ಮಿಕ್ಸ್ ಎಲ್ರಿಗೂ ಬನ್ನಿ ಬನ್ನಿ ಅಂತ ಕಲ್ಸ್ಬಿಟ್ರಾ ಕಿಟ್ಟೆ ಅಮಿತ್ ಸರ್ ಬೆಳೆಯೋ ಹುಡುಗ ಅಂತೆ. ಮೀನಾ ನಮ್ಮನ್ನೆಲ್ಲ ಕಲರ್ ಮಾಡ್ತಾರೆ ಸರ್ ಇವರೇ. ಸೆಂಟರ್ ತಗೊಳ್ಳೋ ಕ್ರೀಮ್ ಅಲ್ಲಿ ಇಲ್ಲ ಇಲ್ಲ ಪ್ಲೀಸ್ ನನ್ಗೆ ಗೊತ್ತು ಸರ್. ಸುಮ್ಮನೆ ಇದ್ರೆ ಸರಿ ಇಲ್ಲ. ಸೊ ಇದು ನಮ್ಮ ಆಸೆ ಟೀಮ್ ಎಷ್ಟು ಅನ್ಯೋನ್ಯವಾಗಿದ್ದೀವಿ, ಎಷ್ಟು ಅನ್ಯೋನ್ಯವಾಗಿದ್ದೀವಿ. ನಾವು ಸ್ಕ್ರೀನ್ ಮೇಲೆ ಕಿತ್ತಾಡ್ತೀವಿ, ಬಟ್ ಆಫ್ ಸ್ಕ್ರೀನ್ ಚೆನ್ನಾಗಿದೆ. ಆನ್ ಸ್ಕ್ರೀನ್ ನಾವ್ ಇಷ್ಟು ಜನ ಒಟ್ಟಿಗೆ ಅಂದ್ರೆ ಆನ್ ಸ್ಕ್ರೀನ್ ನಾವು ವರ್ಕ್ ಮಾಡೋರು ಮಾತ್ರ ನೀವು ನೋಡಿದ್ವಿ. ಆನ್ ಸ್ಕ್ರೀನ್ ಅಲ್ಲಿ ಇಷ್ಟು ಜನ ಇಷ್ಟು ಬ್ಯೂಟಿಫುಲ್ ಆಗಿ ಬರ್ತಾರೆ. ಟೆಕ್ನಿಷಿಯನ್ಸ್, ಆಕ್ಟರ್ಸ್, ರೈಟರ್ಸ್ ಚೆನ್ನಾಗಿದ್ದಾರೆ. ಇದು ಒಂದು ಟೀಮ್ ವರ್ಕ್. ಟೀಮ್ ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಒಂದು ಹೆಲ್ತಿ ಎನ್ವೈರನ್ಮೆಂಟ್ ಇದೆ, ಅಂದ್ರೆ ಆರೋಗ್ಯವಾದಂತಹ ಒಂದು ಪರಿಸರ ಇದೆ ನಮ್ಮ ಸುತ್ತಮುತ್ತ. ನಾವು ಇದಕ್ಕೆ ಕಾರಣನೇ ಅದು. ಸೊ ಎಲ್ಲರೂ ತುಂಬಾ ಹೆಲ್ದಿಯಾಗಿ ತುಂಬಾ ಖುಷಿ ಪಡ್ಕೊಂಡು ಕೆಲಸ ಮಾಡ್ತೀವಿ. ಸೊ ನಿಮಗೆ ಆಸೆ ಧಾರಾವಾಹಿ ಇಷ್ಟ ಆಗಿದೆ ಅನ್ನೋದನ್ನ ನೀವು ಹೇಳಿಲ್ಲ. ಇದೇ ಪ್ರೀತಿನ ಮುಂದುವರಿಸಿ 200 ಎಪಿಸೋಡ್ ಸೆಲೆಬ್ರೇಷನ್ ಮಾಡಿದ್ವಿ. ಇದೇ ತರ ಹೋಗೋಣ, ಇದೇ ತರ ಸೆಲೆಬ್ರೇಷನ್. ನಿಮ್ ಪ್ರೀತಿ ಸದಾ ಹೀಗೆ. ಲವ್ ಯು ಆಲ್. 7:30. ಓಕೆ ಬಾಯ್. ಸೂರ್ಯ ಅವ್ರು ಬಂದ್ರು. ಎಲ್ರಿಗೂ ತುಂಬ ಥ್ಯಾಂಕ್ ಯು. ತುಂಬ ಥ್ಯಾಂಕ್ಸ್. ನಿಮ್ಮ ಒಂದು ಟೈಮ್ ನಮಗೋಸ್ಕರ ಕೊಟ್ಟು ಇಷ್ಟೊತ್ತು ನಮ್ಮ ಟಾರ್ಚರ್ನ ತಡ್ಕೊಂಡಿದ್ದಕ್ಕೆ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಹಿಂಗೆ ನಮ್ಮ ಸೀರಿಯಲ್ನ ಸಪೋರ್ಟ್ ಮಾಡ್ತಾ ಇದೀವಿ. ಥ್ಯಾಂಕ್ ಯು ಸೊ ಮಚ್. ಯು 200 ಇನ್ನೂ ಹಂಗೆ ಇದೆ ನೋಡಿ. ಆಸೆ 200 ಇನ್ಯಾರು ಬಸ್ ಆಯ್ತೇನಾ?